ಈ ವಿಡಿಯೋದಲ್ಲಿ ನಾವು ರೇಖಾಗಣಿತದ ಮೂಲಭೂತ ಅಂಶಗಳ ಬಗ್ಗೆ ಕಲ್ತ್ಕೋತಾ ಹೋಗ್ತೀವಿ. ಮೊದಲಿಗೆ ಬಿಂದು. ಬಿಂದು ಅಂತ ಹೇಳಿದ ತಕ್ಷಣ ನಾವೇನ್ ಹೇಳ್ತೀವಿ ಅಂತ ಹೇಳಿದ್ರೆ ಇದೊಂದು ಚುಕ್ಕೆ ಆಗಿರುತ್ತೆ, ಇದೊಂದು ಚುಕ್ಕೆ ಆಗಿರುತ್ತೆ. ಮತ್ತೆ ನಾವು ಪಾಯಿಂಟ್ ಅಂತಾನು ಹೇಳ್ತೀವಿ. ಇದು ಹೇಗಿರುತ್ತೆ ನೋಡಕ್ಕೆ ಅಂತ ಹೇಳಿದ್ರೆ ಈ ರೀತಿ ಇರುತ್ತೆ, ಈ ರೀತಿ ಅಲ್ಲ, ಇದಕ್ಕಿಂತ ಚಿಕ್ಕದಾಗಿರುತ್ತೆ. ಈ ಪಾಯಿಂಟ್ಗೆ ಎತ್ತರ ಅನ್ನೋದಿರಲ್ಲ, ಅಗಲ ಅನ್ನೋದಿರಲ್ಲ, ಉದ್ದ ಅನ್ನೋದಿರಲ್ಲ. ನಾನು ಹೇಳಕ್ಕೋಸ್ಕರ ಇಷ್ಟು ಅಗಲ ತಗೊಂಡಿದ್ದೀನಿ. ಇದನ್ನ ನಾವು ಹಲವಾರು ರೀತಿಲಿ ಹೆಸರು ಕೊಡ್ತಾ ಹೋಗಿರ್ತೀವಿ. ಎ ಅಂತೆ, ಬಿ ಅಂತೆ, ಎಕ್ಸ್ ಅಂತೆ, ಝೆಡ್ ಅಂತೆ, ವೈ ಅಂತೆ, ಯಾವ ತರನ ಹೆಸರು ಕೊಡ್ತಾ ಹೋಗಿರ್ತೀವಿ. ಇದು ಯಾವ್ದನ್ನ ಡಿನೋಟ್ ಮಾಡುತ್ತೆ ಅಂತ ಹೇಳಿದ್ರೆ ಒಂದು ಸ್ಥಳವನ್ನ ಇದು ಡಿನೋಟ್ ಮಾಡುತ್ತೆ ಅಂತ ಹೇಳಿದ್ರೆ ಒಂದು ಸ್ಥಳವನ್ನ ನಿರ್ಧರಿಸುತ್ತೆ. ನಾ ಒಂದು ಟೇಬಲ್ ತಗೊಳ್ಳೋಣ. ಈ ಟೇಬಲ್ ನ ಕಂಬ ಸಾಲುಗಳನ್ನ ಅಂತ ಹೇಳಿದ್ರೆ ಕಾಲಮ್ ನ 1 2 3 4 5 ಅಂತ ಬರ್ತಿದ್ದೀನಿ. ಇದರ ಅಡ್ಡ ಸಾಲುಗಳು ಅಂತ ಹೇಳಿದ್ರೆ ರೋಸ್ ನ IJKLM ಅಂತ ಬರ್ತಿದ್ದೀನಿ. ಇದರಲ್ಲಿ ಎಲ್ಲೋ ಮಧ್ಯದಲ್ಲಿ ಒಂದು ಪಾಯಿಂಟ್ ಇದೆ ನೋಡಿ, ಇಲ್ಲಿದೆ. ಇದಕ್ಕೊಂದು ಹೆಸರು ಎ ಅಂತ. ಏನ ಸ್ಥಳ ಯಾವುದು ಅಂತ ಹೇಳಿದ್ರೆ ಏನ ಲೊಕೇಶನ್ ಏನು ಅಂತ ಹೇಳಿದ್ರೆ ನಾವೇನಂತ ಹೇಳ್ಬೋದು, ಎ ಅನ್ನೋದು 3ನೇ ಕಂಬ ಸಾಲು, ಕೆ ಅನ್ನೋ ಅಡ್ಡ ಸಾಲಿನಲ್ಲಿ ಇದೆ, ಅಥವಾ ಕೆ ಅನ್ನೋ ರೋ 3rd ಕಾಲಮ್ ನಲ್ಲಿ ಇದೆ ಅಂತ ಹೇಳ್ಬೋದು. ಪಾಯಿಂಟ್ ಅನ್ನೋದು ಎಷ್ಟು ಚಿಕ್ಕದಾಗಿರುತ್ತೆ ಅಂತ ಹೇಳಿದ್ರೆ ನಾವು ಸೂಜಿನ ಗಮನಿಸುತ್ತೀವಿ. ಸೂಜಿ ತುದಿ ಎಷ್ಟು ಶಾರ್ಪ್ ಆಗಿರುತ್ತೆ, ಸೂಜಿ ಹಿಂದೆಗಡೆ ಸ್ವಲ್ಪ ದಪ್ಪ ಇರುತ್ತೆ, ಸೂಜಿ ತುದಿಯಷ್ಟು ಶಾರ್ಪ್ ಇರುತ್ತೆ ಪಾಯಿಂಟ್ ಅಂತ ಹೇಳ್ತೀವಿ. ಇಷ್ಟು ಚಿಕ್ಕ ಸ್ಥಳವನ್ನ ನಾವು ಪಾಯಿಂಟ್ ಅಂತ ಹೇಳ್ತೀವಿ. ನೆಕ್ಸ್ಟ್ ನೋಡೋಣ ರೇಖೆ. ರೇಖೆ ಅಂತ ಹೇಳಿದ ತಕ್ಷಣ ನಾವು ಇಲ್ಲಿ ಒಂದ್ರ ಪಕ್ಕ ಪಾಯಿಂಟ್ ನ ಬರ್ಕೋತಾ ಹೋಗೋಣ. ಇಲ್ಲೊಂದು ಪಾಯಿಂಟ್, ಇದ್ರ ಪಕ್ಕ ಒಂದು ಪಾಯಿಂಟ್, ಇದ್ರ ಪಕ್ಕ ಒಂದು ಪಾಯಿಂಟ್, ಇದ್ರ ಪಕ್ಕ ಒಂದು ಪಾಯಿಂಟ್, ಈ ತರ ಬರ್ಕೊಂಡು ಹೋಗಿ ಇದನ್ನೀಗ ಸೇರ್ಸೋಣ. ಇದನ್ನ ಸೇರಿಸಿದಾಗ ನೋಡಿ, ಈ ಪಾಯಿಂಟ್ ಗಳನ್ನ ಸೇರಿಸಿದಾಗ ನನಗೊಂದು ರೇಖೆ ಅನ್ನೋದು ಫಾರ್ಮ್ ಆಗುತ್ತೆ. ಇಷ್ಟು ಪಾಯಿಂಟ್ ನ ಸೇರಿಸಿದಾಗ ನನಗೊಂದು ರೇಖೆ ಅನ್ನೋದು ಆಗುತ್ತೆ. ಇದಕ್ಕೊಂದು ಹೆಸರು ಕೊಡೋಣ. ಇಲ್ಲಿ ಎ ಅಂತ ಪಾಯಿಂಟ್, ಈ ಪಾಯಿಂಟ್ಗೆ, ಈ ಪಾಯಿಂಟ್ ಬಿ. ಇದನ್ನ ನಾವು ರೇಖೆ AB ಅಂತ ಕರಿತೀವಿ. ಹೇಗ್ ಬರೆಯೋದು ಅಂತ ಹೇಳಿದ್ರೆ AB ನ ಬರೆದು ಇದ್ರ ಮೇಲೆ ಒಂದು ಲೈನ್ ಬರೀತೀನಿ, ಈ ಕಡೆ ಒಂದು ಆರೋ ಮಾರ್ಕ್, ಈ ಕಡೆ ಒಂದು ಆರೋ ಮಾರ್ಕ್ ಅಂತ ಬರೀತೀನಿ. ಯಾಕೆ ಅಂತ ಹೇಳಿದಾಗ ಈ ರೇಖೆಗೆ ಆದಿ ಅನ್ನೋದು ಇಲ್ಲ, ಅಂತ್ಯ ಅನ್ನೋದು ಇಲ್ಲ, ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಇಲ್ಲ, ಒಂದು ಎಂಡಿಂಗ್ ಪಾಯಿಂಟ್ ಇಲ್ಲ. ಇದು ಈ ಕಡೆನೂ ಇನ್ನು ವಿಸ್ತರಿಸ್ತಾ ಹೋಗ್ಬೋದು, ಎಡಗಡೆನೂ ನಾವ್ ಇನ್ನೂ ವಿಸ್ತರಿಸ್ತಾ ಹೋಗ್ಬೋದು. ಒಂಚೂರು ದೊಡ್ಡದಾಗಿ ಬರೆಯೋಣ. ಇಲ್ಲಿ ನೋಡಿದಾಗ ಇಲ್ಲೊಂದು ಪಾಯಿಂಟ್ ಇದೆ, ಇಲ್ಲೊಂದು ಲೈನು ಪಾಯಿಂಟ್ ನ ಜಾಯಿನ್ ಮಾಡಿದಾಗ ನಾನು ಈ ಪಾಯಿಂಟ್ ನ ಸಿ ಅಂತ ತಗೋತೀನಿ, ಈ ಪಾಯಿಂಟ್ ನ ಡಿ ಅಂತ ತಗೋತೀನಿ ಅಂತ ಅನ್ಕೊಳ್ಳಿ. ನಾನೇನ್ ಬರಿತೀನಿ ಇದನ್ನ CD, ಮೇಲೆಗಡೆ ಒಂದು ಲೈನು, ಎರಡು ಕಡೆ ಆರೋ ಮಾರ್ಕ್, CD ಅನ್ನುವ ರೇಖೆ. ಇದನ್ನು ಎರಡೂ ಕಡೆನೂ ವಿಸ್ತರಿಸಬಹುದು. ಮಧ್ಯದಲ್ಲಿ ಒಂದು ತಗೊಂತೀನಿ, ಇದನ್ನ S ಅಂತ ತಗೊಂತೀನಿ. ಇಲ್ಲೆಲ್ಲ R ಅಂತ ತಗೊಂಡ್ರೆ ಇದನ್ನ ರೇಖೆ SR ಅಂತ ಬರಿತೀನಿ. ಈ ರೀತಿ ನಾವು ರೇಖೆನ ಹೇಳ್ತಾ ಹೋಗ್ತೀವಿ. ನೆಕ್ಸ್ಟ್ ಏನ್ ಕಲಿತೀವಿ ಅಂತ ಹೇಳಿದ್ರೆ ರೇಖಾಖಂಡ. ರೇಖಾಖಂಡ ಅಂತ ಹೇಳಿದಾಗ ರೇಖೆ ಒಂದು ಭಾಗ. ನಾ ಏನ್ ಮಾಡ್ತೀನಿ ಅಂತ ಹೇಳಿದ್ರೆ ಇಲ್ಲಿ ಎಸ್ ಅನ್ನೋ ರೇಖೆ, ಎಸ್ ಮತ್ತೆ ಆರ್ ಇದೆಯಲ್ಲ ರೇಖೆ, ಈ ಭಾಗನ ನಾನು ತಗೋತೀನಿ. ಈ ಭಾಗನ ತಗೊಂಡಾಗ ಇಲ್ಲಿ ನೋಡ್ಬೋದು, ಇಲ್ಲೊಂದು ಪಾಯಿಂಟ್ ಇದೆ, ಇಲ್ಲೊಂದು ಪಾಯಿಂಟ್, ಇದನ್ನ ಜಾಯಿನ್ ಮಾಡ್ತೀನಿ. ಇದಕ್ಕೆ ಹೆಸರು ಎಸ್ ಅಂತ ಕೊಟ್ಟಿದ್ದೀನಿ, ಆರ್ ಅಂತ ಕೊಟ್ಟಿದ್ದೀನಿ. ನಾವಿಲ್ಲಿ ಏನ್ ಕಲಿತೀವಿ, ಇಲ್ಲಿ ನಾವು ನೋಡ್ಬೋದು ರೇಖೆಗೆ ಪಾಯಿಂಟ್ ಅನ್ನೋದು ಇರ್ಲಿಲ್ಲ, ಒಂದ್ರ ಪಕ್ಕ ಪಾಯಿಂಟ್ ಇದೆ, ಜಾಯಿನ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ರೇಖೆ ಅನ್ನೋದು ತುಂಬಾ ದೊಡ್ಡ ಲೈನು, ಅದಕ್ಕೆ ಎಂಡಿಂಗ್ ಪಾಯಿಂಟ್ ಇರಲ್ಲ, ಸ್ಟಾರ್ಟಿಂಗ್ ಪಾಯಿಂಟ್ ಇರಲ್ಲ, ಆದಿನೂ ಇರಲ್ಲ, ಅಂತ್ಯನೂ ಇರಲ್ಲ. ರೇಖಾಖಂಡ ಅಂತ ಬಂದಾಗ ಇದಕ್ಕೆ ಸ್ಟಾರ್ಟಿಂಗ್ ಪಾಯಿಂಟ್ ಅನ್ನೋದಿದೆ ಎಸ್, ಎಂಡಿಂಗ್ ಪಾಯಿಂಟ್ ಅನ್ನೋದಿದೆ ಆರು. ಇದಕ್ಕೆ ಶುರುನೂ ಇರುತ್ತೆ, ಅಂತ್ಯನೂ ಇರುತ್ತೆ. ಈ ಎರಡು ಪಾಯಿಂಟ್ ನ ಜಾಯಿನ್ ಮಾಡ್ತೀವಲ್ವಾ, ಇದನ್ನ ನಾವು ರೇಖಾಖಂಡ, ಈ ಲೈನ್ ನ ನಾವು ರೇಖಾಖಂಡ ಅಂತ ಹೇಳ್ತೀವಿ. ರೇಖಾಖಂಡ ಅಂತ ಹೇಳಿದ್ರೆ ಇದು ಬಂದು ರೇಖೆಯ ಒಂದು ಭಾಗ, ರೇಖೆಯ ಒಂದು ಭಾಗನ ನಾವು ರೇಖಾಖಂಡ ಅಂತ ಹೇಳ್ತೀವಿ. ಇದನ್ನ ಹೇಗ್ ಬರಿತೀವಿ ಅಂತ ಹೇಳಿದಾಗ SR ಅಂತ ಬರೆದು ಮೇಲೆಗಡೆ ಸುಮ್ನೆ ಒಂದು ಲೈನ್ ಬರಿತೀವಿ, ಆರೋ ಮಾರ್ಕ್ ಬರೆಯಲ್ಲ. ಯಾಕೆ ಅಂತ ಹೇಳಿದಾಗ ಇದಕ್ಕೆ ಸ್ಟಾರ್ಟಿಂಗ್ ಪಾಯಿಂಟ್ ಇದೆ, ಎಂಡಿಂಗ್ ಪಾಯಿಂಟ್ ಇದೆ, ಹಾಗಾಗಿ ನಾವು ಬರೀ SR ಅಂತ ಬರಿತೀವಿ. ಈ ರೇಖಾಖಂಡನ ನಾವು ದಿನನಿತ್ಯ ಜೀವನದಲ್ಲಿ ಅಂತ ಹೇಳಿದ್ರೆ ಮನೆಗಳಲ್ಲಿ ನೋಡ್ಬೋದು. ಮನೆಗಳ ಗೋಡೆ ಕಾರ್ನರ್ಗಳು ನೋಡಿ ಈ ತರ ಇರುತ್ತೆ, ಗೋಡೆ ಕಾರ್ನರ್ಗಳು. ಇದಕ್ಕೆ PQ ಅಥವಾ AB ಅಂತ ಹೆಸರು ಕೊಟ್ಟಾಗ PQ ಅನ್ನೋದೊಂದು ರೇಖಾಖಂಡ, PQ ಮೇಲೆ ಒಂದು ಲೈನ್ ಬರಿತೀವಿ. AB ಅನ್ನೋದು ಸಹ ಒಂದು ರೇಖಾಖಂಡ, AB ಮೇಲೂ ಒಂದು ಲೈನ್ ಬರಿತೀವಿ. ಇಲ್ಲಿ PB ಅನ್ನೋದು ಒಂದು ರೇಖಾಖಂಡ, PB ಮೇಲೆ ಒಂದು ಲೈನ್ ಬರಿತೀವಿ. ಯಾಕೆ ಅಂತ ಹೇಳಿದಾಗ ಎರಡು ಪಾಯಿಂಟ್ ಮಧ್ಯೆ ಈ ಲೈನ್ ಇರುತ್ತೆ, ಎರಡು ಪಾಯಿಂಟ್ ನ ಜಾಯಿನ್ ಮಾಡಿರುತ್ತೆ ಅಂತ. ನಂತರ ಏನ್ ಕಲಿತೀವಿ ಅಂತ ಹೇಳಿದ್ರೆ ರೇಖಾಕಿರಣ. ರೇಖಾಕಿರಣ ಅಂತ ಹೇಳಿದ್ರೆ ಒಂದು ಪಾಯಿಂಟ್, ಒಂದು ಲೈನು, ಇದಕ್ಕೆ ಸ್ಟಾರ್ಟಿಂಗ್ ಪಾಯಿಂಟ್ ಅನ್ನೋದಿರುತ್ತೆ, ಅದನ್ನ A ಅಂತ ಅನ್ಕೊಳ್ಳೋಣ, ಎಂಡಿಂಗ್ ಪಾಯಿಂಟ್ ಇರಲ್ಲ. ಇಲ್ಲೊಂದು ಪಾಯಿಂಟ್ ನ B ಅಂತ ಅನ್ಕೊಳ್ಳೋಣ. AB ಅನ್ನೋದನ್ನ ನಾವು ರೇಖಾಕಿರಣ ಅಂತ ಹೇಳ್ತೀವಿ. ಇದಕ್ಕೆ
ಆದಿ ಅನ್ನೋದಿರುತ್ತೆ, ಅಂತ್ಯ ಅನ್ನೋದಿರಲ್ಲ. ಸ್ಟಾರ್ಟಿಂಗ್ ಪಾಯಿಂಟ್ ಇದೆ, ಎಂಡಿಂಗ್ ಪಾಯಿಂಟ್ ಇಲ್ಲ. ಈ ರೀತಿ ಲೈನ್ ನ ನಾವು ರೇಖಾಕಿರಣ ಅಂತ ಹೇಳ್ತೀವಿ. ಇದನ್ನ ಬರೆಯುವಾಗ ಎ ಬಿ ಬರೆದು ಮೇಲೆಗಡೆ ಒಂದ್ ಲೈನು, ಒಂದ್ ಕಡೆ ಮಾತ್ರ ಆರೋ ಮಾರ್ಕ್ ಬರ್ತೀವಿ. ಯಾಕೆ ಅಂತ ಹೇಳಿದಾಗ ಎಡಗಡೆ ಅನ್ನೋದು ಸ್ಟಾರ್ಟಿಂಗ್ ಪಾಯಿಂಟ್, ಬಲಗಡೆ ಸ್ಟಾರ್ಟಿಂಗ್ ಪಾಯಿಂಟ್ ಇಲ್ಲ. ಇದು ಇನ್ನೂ ದೊಡ್ಡದಾಗ್ತಾ ಹೋಗುತ್ತೆ. ಇದನ್ನ ನಾವು ದಿನನಿತ್ಯ ಜೀವನದಲ್ಲಿ ಎಲ್ಲಿ ನೋಡ್ಬೋದು ಅಂತ ಹೇಳಿದಾಗ ನಾವು ನೋಡ್ಬೋದು, ಇದು ಸೂರ್ಯ ಅಂತ ಅನ್ಕೊಂಡ್ರೆ ಸೂರ್ಯನಿಂದ ಹೊರ ಬರುವ ಕಿರಣಗಳು ಈ ರೀತಿ ಇರ್ತವ. ಇದಕ್ಕೆ ಸಿ ಡಿ ಅಂತ ಹೆಸರು ಕೊಡೋಣ. ಇದು ಸ್ಟಾರ್ಟಿಂಗ್ ಪಾಯಿಂಟ್, ಇದು ಎಂಡಿಂಗ್ ಪಾಯಿಂಟ್ ಇಲ್ಲ. ಇದಕ್ಕೆ ನಾನು ಏನ್ ಮಾಡ್ತೀನಿ, ಪಿ ಕ್ಯೂ ಅಂತ ಹೆಸರು ಕೊಟ್ಟೆ ಅನ್ಕೊಳ್ಳಿ. ಇಲ್ಲೂ ಅಷ್ಟೇ, ಪಿ ಅನ್ನೋದು ಸ್ಟಾರ್ಟಿಂಗ್ ಪಾಯಿಂಟು, ಇಲ್ಲಿ ಎಂಡಿಂಗ್ ಪಾಯಿಂಟ್ ಇಲ್ಲ. ಅದೇ ರೀತಿ ಇದನ್ನ ಎಫ್ ಜಿ ಅಂತ ಅನ್ಕೊಂಡ್ರೆ ಇಲ್ಲೂ ಅಷ್ಟೇ ಸ್ಟಾರ್ಟಿಂಗ್ ಪಾಯಿಂಟ್ ಇದೆ, ಎಂಡಿಂಗ್ ಪಾಯಿಂಟ್ ಅನ್ನೋದಿಲ್ಲ. ನಾನು ಸುಮ್ಮನೆ ಜಿ ಅಂತ ಬರ್ಕೊಂಡಿದ್ದೀನಿ. ಇದನ್ನ ಯಾವ ರೀತಿ ಬರ್ತೀವಿ, ಸಿ ಡಿ ಬರೆದು ಮೇಲೆಗಡೆ ಒಂದ್ ಲೈನು, ಒಂದ್ ಸೈಡ್ ಮಾತ್ರ ಆರೋ. ಪಿ ಕ್ಯೂ ಅಂತ ಬರೆದು ಮೇಲೆಗಡೆ ಒಂದ್ ಲೈನು, ಒಂದ್ ಕಡೆ ಆರೋ ಮಾರ್ಕ್ ಬರಿತೀನಿ. ಅದೇ ರೀತಿ ಎಫ್ ಜಿ ಅಂತ ಬರೆದು ಮೇಲೆಗಡೆ ಒಂದ್ ಲೈನ್ ಬರೆದು ಒಂದ್ ಸೈಡ್ ಆರೋ ಮಾರ್ಕ್ ಬರಿತೀನಿ ಅಂತ ಹೇಳಿದ್ರೆ ಇದಕ್ಕೆ ಸ್ಟಾರ್ಟಿಂಗ್ ಪಾಯಿಂಟ್ ಇರುತ್ತೆ, ಎಂಡಿಂಗ್ ಪಾಯಿಂಟ್ ಇರಲ್ಲ ಅಂತ ಅರ್ಥ. ನಂತರ ಏನ್ ಕಲಿತೀವಿ ಅಂತ ಹೇಳಿದ್ರೆ ಸಮಾನಾಂತರ ರೇಖೆಗಳು. ಇಲ್ಲಿ ನೀವು ನೋಡ್ಬೋದು, ಇಲ್ಲೊಂದ್ ಲೈನ್ ಇದೆ, ಅದೇ ರೀತಿ ಕೆಳಗಡೆ ಒಂದ್ ಲೈನ್ ಇದೆ. ಇದನ್ನ ನಾವು ರೈಲ್ವೆ ತಂಡವಾಳ ಅಂತ ತಲೆಯಲ್ಲಿ ಇಟ್ಕೊಳ್ಳೋಣ. ಈ ರೇಖೆಗೆ ಎ ಬಿ ಅಂತ ಹೆಸರು ಕೊಡೋಣ, ಈ ರೇಖೆಗೆ ಸಿ ಡಿ ಅಂತ ಹೆಸರು ಕೊಡೋಣ. ಎ ಬಿ ಅನ್ನುವ ರೇಖೆ ಸಿ ಡಿ ಅನ್ನುವ ರೇಖೆಗೆ ಸಮಾನಾಂತರವಾಗಿದೆ. ಹೇಗ್ ಬರಿತೀವಿ ಅಂತ ಹೇಳಿದ್ರೆ ಎ ಬಿ ಅನ್ನುವ ರೇಖೆ ಸಿ ಡಿ ಅನ್ನುವ ರೇಖೆಗೆ ಸಮಾನಾಂತರವಾಗಿದೆ. ಸಮಾನಾಂತರವಾಗಿದೆ ಅನ್ನೋದನ್ನು ನಾವು ಈ ರೀತಿ 2 ಲೈನ್ ಬರೆದು ತೋರಿಸ್ತೀವಿ. ಎ ಬಿ ಅನ್ನುವ ರೇಖೆ ಸಿ ಡಿ ಅನ್ನುವ ರೇಖೆಗೆ ಸಮಾನಾಂತರವಾಗಿದೆ. ಈ ರೇಖೆಯನ್ನು ನಾನು ಎಕ್ಸ್ ಅಂತ ಅನ್ಕೊಂಡ್ರೆ, ಈ ರೇಖೆಯನ್ನು ವೈ ಅಂತ ಅನ್ಕೊಂಡ್ರೆ ಅದೇ ರೀತಿ ಬರ್ತೀನಿ. ಎಕ್ಸ್ ಅನ್ನುವ ರೇಖೆ ವೈ ಅನ್ನುವ ರೇಖೆಗೆ ಸಮಾನಾಂತರವಾಗಿದೆ ಅಂತ. ಮತ್ತೆ ಸಮಾನಾಂತರ ರೇಖೆಗಳು ಪರಸ್ಪರ ಛೇದಿಸುವುದಿಲ್ಲ. ಈ ಸಮಾನಾಂತರ ರೇಖೆಗಳೇನಿದೆಯೋ ಇದು ಪರಸ್ಪರ ಛೇದಿಸುವುದಿಲ್ಲ. ಎ ಬಿ ಮತ್ತೆ ಸಿ ಡಿ ನ ನಾವು ಸಮಾನಾಂತರ ರೇಖೆಗಳು ಅಂತ ಕರಿತೀವಿ. ಇದು ಮೀಟೆ ಆಗಲ್ಲ. ನಂತರ ಛೇದಿಸುವ ರೇಖೆಗಳು. ಇಲ್ಲೊಂದ್ ಲೈನ್ ಇದೆ, ಇದನ್ನ ಎ ಬಿ ಅಂತ ಅನ್ಕೊಂತೀನಿ. ಈ ರೇಖೆನ ಎ ಬಿ ಅಂತ ಅನ್ಕೊಂತೀನಿ, ಈ ರೇಖೆನ ಆರ್ ಎಸ್ ಅಂತ ಅನ್ಕೊಂತೀನಿ. ಇದು ನೀವು ಇಲ್ಲಿ ನೋಡ್ಬೋದು, ಎಂ ಅನ್ನುವ ಪಾಯಿಂಟ್ ನಲ್ಲಿ ಒಂದಕ್ಕೊಂದು ಛೇದಿಸುತ್ತಿವೆ. ಎ ಬಿ ಅನ್ನುವ ರೇಖೆ ಎಂ ನಲ್ಲಿ ಆರ್ ಎಸ್ ರೇಖೆಯನ್ನು ಛೇದಿಸುತ್ತಿದೆ. ಎ ಬಿ ಅನ್ನೋ ರೇಖೆ ಏನಿದೆ ಇದು ಎಂ ಅನ್ನೋ ಪಾಯಿಂಟ್, ಈ ಪಾಯಿಂಟ್ ನಲ್ಲಿ ಆರ್ ಎಸ್ ಅನ್ನುವ ರೇಖೆಯನ್ನ ಛೇದಿಸುತ್ತಿದೆ. ಇಂಥ ರೇಖೆಗಳನ್ನ ನಾವು ಛೇದಿಸುವ ರೇಖೆಗಳು ಅಂತ ಹೇಳ್ತೀವಿ. ನಾವಿಷ್ಟೆಲ್ಲ ಬೇಸಿಕ್ ಟರ್ಮ್ಸ್ ಕಲ್ತ್ವಾ? ಈಗ ನಿಮ್ಗೊಂದು ಪ್ರಶ್ನೆ, ಇಲ್ಲೊಂದು ರೇಖೆ ಇದೆ, ಇದನ್ನ ಸಿ ಅಂತ ಅನ್ಕೊಳ್ಳಿ. ಇಲ್ಲೊಂದು ರೇಖೆ ಇದೆ, ಇದನ್ನ ವಿ ಅಂತ ಅನ್ಕೊಳ್ಳಿ. ಸಿ ಅನ್ನುವ ರೇಖೆ ವಿ ಅನ್ನುವ ರೇಖೆಯನ್ನ ಛೇದಿಸುತ್ತಾ ಅನ್ನೋದು ನಿಮ್ಮ ಪ್ರಶ್ನೆ. ಉತ್ತರನ ಕಾಮೆಂಟ್ ಮಾಡಿ.